ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಬಿಜೆಪಿಯ ಟಿಕೆಟ್ ಹಂಚಿಕೆಯ ಜಟಾಪಟಿ ಇವತ್ತಿಗೂ ಕೂಡ ಮುಂದುವರೆದಿದೆ. ಬಿಜೆಪಿಯಿಂದ ಯಾರಿಗೆಲ್ಲ ಟಿಕೆಟ್ ಕೊಡಬೇಕು ಅನ್ನೋದರ ಅಂತಿಮ ಪಟ್ಟಿಯನ್ನು ರೆಡಿ ಮಾಡೋದರಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಬ್ಯುಸಿಯಾಗಿದ್ದಾರೆ. ಇದರ ನಡುವೆ ಗೆಳೆಯರೆ, ಒಂದಷ್ಟು ಅಚ್ಚರಿಯ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಒಂದಿಷ್ಟು ಜನ ಹಾಲಿ ಸಂಸದರಿಗೆ ಈ ಬಾರಿ ಟಿಕೆಟನ್ನು ಕೊಡಬಾರದು ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಹೈಕಮಾಂಡ್ ಹಾಕ್ಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಪ್ರತಾಪ್ ಸಿಂಹ ಅವ್ರದ್ದಾಗಿತ್ತು, ಶೋಭಾ ಕರಂದ್ಲಾಜೆ ಅವ್ರದ್ದಾಗಿತ್ತು. ಅವರ ಜೊತೆಗೆ ಅನಂತಕುಮಾರ್ ಹೆಗಡೆ ಅವರ ಹೆಸರು ಕೂಡ ಇತ್ತು. ಸದ್ಯ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟನ್ನು ಕೊಡಬಾರದು ಅಂತ BL ಸಂತೋಷ್ ಅವರು ಪಟ್ಟನ್ನು ಹಿಡಿದಿದ್ದರು. ಆದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಇರುವಂತಹ ಆ ಒಂದು ಅವರಿಗಿರುವಂತಹ ವರ್ಚಸ್ಸು ಅಥವಾ ಅವರಿಗೆ ಇರುವಂತಹ ಆ ಹೆಸರು, ಅದೆಲ್ಲದರಿಂದ ಅಲ್ಲಿ ಅನಂತಕುಮಾರ್ ಹೆಗಡೆ ಅವರನ್ನು ಬಿಟ್ಟು ಬೇರೆ ಯಾರಾದರೂ ಕಣಕ್ಕಿಳಿದ್ರೆ ಅಲ್ಲಿ ಅವರಿಗೆ ಸೋಲು ಖಚಿತ ಅನ್ನುವಂತಹ ಒಂದು ವಾದವನ್ನು BS ಯಡಿಯೂರಪ್ಪನವರು ಹೈಕಮಾಂಡ್ ಮುಂದೆ ಇಟ್ಟಿದ್ದರು. ಯಡಿಯೂರಪ್ಪನವರು ಪಟ್ಟು ಬಿಡದೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟನ್ನು ಕೊಡಿಸಲೇಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದರು. ಹೆಚ್ಚು ಕಡಿಮೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಫಿಕ್ಸ್ ಆಗುವ ಹಂತದಲ್ಲಿತ್ತು. ಆದರೆ ಅನಂತಕುಮಾರ್ ಹೆಗಡೆ ಅವರೇ ಮಾಡಿಕೊಂಡಂತಹ ಒಂದು ಎಡವಟ್ಟಿನಿಂದಾಗಿ ಈಗ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಅನಂತಕುಮಾರ್ ಹೆಗಡೆ ಅವರ ಬದಲಿಗೆ ಅಲ್ಲಿ ಅಚ್ಚರಿಯ ಹೆಸರೊಂದು ಕೇಳಿ ಬರ್ತಾ ಇದೆ. ಇದು ಬಿಜೆಪಿಯಲ್ಲಿ ಕಾಮನ್ ಏನು ಅಂದರೆ, ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಿರುವಂತಹ ಜನರಿಗೆ ಅಥವಾ ಬೇರೆ ಪಬ್ಲಿಕ್ನಲ್ಲಿ ಅಷ್ಟಾಗಿ ಪ್ರಚಾರವನ್ನು ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಟಿಕೆಟನ್ನು ಕೊಡೋದು ಬಿಜೆಪಿಯಲ್ಲಿ ಸರ್ವೇ ಸಾಮಾನ್ಯ. ಕರ್ನಾಟಕದಲ್ಲಿಯೂ ಕೂಡ ಇದು ಈ ತರಹ ಆಗ್ತಾ ಇದೆ. ಹಾಗಾದರೆ ಅನಂತಕುಮಾರ್ ಹೆಗಡೆ ಅವರ ಕ್ಷೇತ್ರಕ್ಕೆ ಕೇಳಿ ಬರ್ತಾ ಇರುವಂತಹ ಆ ಅಚ್ಚರಿಯ ಹೆಸರಾದರೂ ಯಾವುದು? ಆ ಹೆಸರಿನಿಂದ ಅನಂತಕುಮಾರ್ ಹೆಗಡೆ ಅವರನ್ನು ಮುರಿಬಹುದಾ? ಅಥವಾ ಅನಂತಕುಮಾರ್ ಹೆಗಡೆ ಅವರನ್ನು ಬಿಟ್ಟು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಈ ಹೆಸರಿನ ಜೊತೆಗೆ ಚುನಾವಣೆಯನ್ನು ಫೇಸ್ ಮಾಡಿದ್ರೆ BJP ಗೆಲ್ತಾರ? ಆ ಎಲ್ಲ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಗೆಳೆಯರೆ, ಅನಂತಕುಮಾರ್ ಹೆಗಡೆ ಅವರು ತಮ್ಮ ಕಾಲಿನ ಮೇಲೆ ತಾವೇ ಕಲ್ಲು ಹಾಕಿಕೊಳ್ಳೋದಂತಾರಲ್ಲ, ಆ ತರಹ ಆಗಿದ್ದಾರೆ. ಯಾಕೆ ಅಂದರೆ ಈ 5 ವರ್ಷದಲ್ಲಿ ಅಭಿವೃದ್ಧಿಯ ವಿಚಾರವಂತೂ ಕೇಳಲೇಬೇಡಿ. ಉತ್ತರ ಕನ್ನಡದ ಜನರಿಗೆ ಅಭಿವೃದ್ಧಿಯ ವಿಚಾರದ ಬಗ್ಗೆ ಚೆನ್ನಾಗಿಯೇ ಗೊತ್ತು, ಎಷ್ಟು ಅಭಿವೃದ್ಧಿಯಾಗಿದೆ ಏನಾಗಿದೆ ಅಂತ. ಅದಕ್ಕೂ ಮಿಗಿಲಾಗಿ ಎಲೆಕ್ಷನ್ ಆದ ಮೇಲೆ 3.5 ವರ್ಷಗಳವರೆಗೂ ಅವರು ಆ್ಯಕ್ಟಿವ್ ಆಗಿ ಇರಲೇ ಇಲ್ಲ ಗೆಳೆಯರೆ. ಅಂದರೆ ಮೊದಲ 1.5 ವರ್ಷ ಅವರು ಆಗಾಗ ಆ್ಯಕ್ಟಿವ್ ಆಗಿರ್ತಾಯಿದ್ರು, ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾಯಿದ್ರು, ಈ ತರಹದಲ್ಲಿ ಅವರು ಆ್ಯಕ್ಟಿವ್ ಆಗಿದ್ದರು. ಆದರೆ ಅವರ ಆರೋಗ್ಯ ಒಂದು ಕೈಕೊಟ್ಟಂತಹ ಕಾರಣಕ್ಕಾಗಿ, ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆದಂತಹ ಕಾರಣಕ್ಕಾಗಿ 3.5 ವರ್ಷಗಳಿಂದ ಅವರು ಆ್ಯಕ್ಟಿವ್ ಆಗಿ ಇರಲಿಲ್ಲ. ಹೆಚ್ಚು ಕಡಿಮೆ ಅನಂತಕುಮಾರ್ ಹೆಗಡೆ ಅವರು ಈ ಬಾರಿ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತಾರೆ ಅನ್ನುವಂತಹ ಮಟ್ಟಕ್ಕೂ ಕೂಡ ಒಂದಷ್ಟು ಮಾತುಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಗೆಳೆಯರೆ, ಎಲೆಕ್ಷನ್ಗೆ ಇನ್ನೇನು ಕೆಲವು ದಿನ ಇದೆ ಅಂದಾಗ ದಿಢೀರಂತ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯ ಮೂಲಕ ಅನಂತಕುಮಾರ್ ಹೆಗಡೆ ಅವರು ಪ್ರತ್ಯಕ್ಷರಾದರು. ಆ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಏನು ಅಂದರೆ, ಅಲ್ಪಸಂಖ್ಯಾತರ ವಿರುದ್ಧ ಒಂದು ಅವಹೇಳನಕಾರಿಯಾಗಿರುವಂತಹ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ನಂತರ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಮಾತನಾಡಿದ್ರು. ಅದೂ ಕೂಡ ಅನಂತಕುಮಾರ್ ಹೆಗಡೆ ಅವರು ಮಾಡಿರುವಂತಹ ಈ ಒಂದು ಸ್ಟೇಟ್ಮೆಂಟ್ನಿಂದಾಗಿ BJP ಮುಜುಗರ ಅನುಭವಿಸುವಂತಹ ಸ್ಥಿತಿಯೂ ಕೂಡ ನಿರ್ಮಾಣ ಆಯಿತು. ಇದೆಲ್ಲದರ ನಡುವೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರೇ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧವಾಗಿದ್ದರು ಮತ್ತು ಅಲ್ಲಿನ ಜನರು ಕೂಡ ಈ ಬಾರಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟನ್ನು ಕೊಡಬೇಡಿ, ಅವರನ್ನು ಬಿಟ್ಟು ಬೇರೆ ಯಾರನ್ನಾದರೂ ನಿಲ್ಲಿಸಿ, ಇದು ಕಂಪ್ಲೀಟ್ ಆಗಿರುವಂತಹ BJPಯ ಭದ್ರಕೋಟೆ, ನಾವು ಇಲ್ಲಿ BJPಯನ್ನು ಗೆಲ್ಲಿಸುವಂತಹ ಹೊಣೆ ನಮ್ಮದು, ಆದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟನ್ನು ಕೊಡಬೇಡಿ, ಯಾಕೆಂದರೆ ಏನನ್ನು ಅಭಿವೃದ್ಧಿ ಮಾಡಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದ್ರು. ಒಂದಷ್ಟು ಮಾತುಗಳು ಹೈಕಮಾಂಡ್ಗೂ ಕೂಡ ಮುಟ್ಟಿದ್ವು. ಇಲ್ಲಿ BJPಯ ವರಿಷ್ಠರೇನು ಕರ್ನಾಟಕಕ್ಕೆ ಬಂದು ಒಂದು ಗ್ರೌಂಡ್ ರಿಪೋರ್ಟ್ ಸರ್ವೆ ಮಾಡಿದಾಗಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಅನಂತಕುಮಾರ್ ಹೆಗಡೆ ಅವರ ವಿಚಾರವಾಗಿ ಸೃಷ್ಟಿಯಾಗಿತ್ತು. ಹಾಗಾಗಿ BJP ಹೈಕಮಾಂಡ್ ಈ ಬಾರಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟನ್ನು ಕೊಡಲೇಬಾರದು ಅಂತ ನಿರ್ಧಾರವೂ ಕೂಡ ಮಾಡಿಯಾಗಿತ್ತು. ಆದರೆ BS ಯಡಿಯೂರಪ್ಪನವರು
ಒತ್ತಡವನ್ನು ಹಾಕಿದ್ರು. ಅಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟನ್ನು ಕೊಡಿ, ಅವರು ಅಲ್ಲಿ ನಿಂತರೆ ಗೆಲ್ಲುತ್ತಾರೆ ಅನ್ನುವಂತಹ ಮಾತನ್ನು BJPಯ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿ ಇನ್ನೇನು ಟಿಕೆಟ್ ಫೈನಲ್ ಆಗೇ ಬಿಡ್ತು ಅನ್ನುವಂತಹ ಹಂತದಲ್ಲಿದ್ದಾಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಅನಂತಕುಮಾರ್ ಹೆಗಡೆ ಅವರು ಕೊಟ್ಟರು. ಆ ಒಂದು ಹೇಳಿಕೆ ದೇಶವ್ಯಾಪಿ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಹಾಗಾಗಿ ಅವರನ್ನು ನಿಲ್ಲಿಸಿದ್ರೆ ಗೆಲ್ತಾರೆ ನಿಜ, ಆದರೆ ಗೆಲ್ತಾರೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಈ ತರಹದ ನಾನ್ಸೆನ್ಸ್ಗಳನ್ನೆಲ್ಲವೂ ಕೂಡ ಸಹಿಸ್ಕೋಬೇಕಾ ಅನ್ನುವಂತಹ ನಿರ್ಧಾರಕ್ಕೆ ಈಗ BJP ಹೈಕಮಾಂಡ್ ಬಂದಿದೆ. ಅಷ್ಟಕ್ಕೂ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಂತಹ ಹೇಳಿಕೆ ಏನು ಅಂದರೆ, ನಾವು 400+ ಸೀಟನ್ನು ಗೆದ್ದು ಬಿಟ್ಟರೆ 20 ರಾಜ್ಯದಲ್ಲಿ ನಮಗೆ ಅಧಿಕಾರ ಸಿಕ್ಕಂಗಾಗತ್ತೆ, ನಮಗೆ ಮೆಜಾರಿಟಿ ಬರುತ್ತೆ. ಹಾಗೇನಾದರೂ ಬಂದುಬಿಟ್ರೆ ಈ ಬಾರಿ ನಾವು ಸಂವಿಧಾನವನ್ನೇ ಬದಲಾಯಿಸಿ ಬಿಡ್ತೀವಿ ಅನ್ನುವಂತಹ ಮಾತನಾಡಿದ್ರು, ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟರು. ಸಂವಿಧಾನ ಅಂದರೆ ಏನು ಅಂದ್ಕೊಂಡಿದ್ದಾರೆ, ಅದೇನು ಒಂದು ಪುಸ್ತಕನ ಅದು, ಈ ಪುಸ್ತಕ ಬಿಟ್ಟು ಇನ್ನೊಂದು ಪುಸ್ತಕ ತಂದಿಡೋದಕ್ಕೆ ಅಷ್ಟು ಕೂಡ ನಾಲೆಜ್ ಇಲ್ವಾ ಅನ್ನುವಂತಹ ಮಾತನ್ನು ಈಗ ಕಾಂಗ್ರೆಸ್ ಎತ್ತಿ ಹಿಡಿತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ಗೆ ಇದು ದೇಶವ್ಯಾಪಿ ಅಸ್ತ್ರವಾಗಿ ಪರಿಣಮಿಸಿದೆ. ಯಾಕೆ ಅಸ್ತ್ರವಾಗಿ ಪರಿಣಮಿಸಿದೆ ಅಂದರೆ, ಈಗ ನೋಡಿ, ಇದು ಸರ್ವಾಧಿಕಾರದ ಒಂದು ಸೂಚನೆಯಾಗಿದೆ. ಇವರೇ ಸ್ವತಃ ಹೇಳಿಕೊಳ್ತಾ ಇದ್ದಾರೆ, ನಾವೇನಾದರೂ ಗೆದ್ದು ಬಿಟ್ಟರೆ ಸಂವಿಧಾನವನ್ನು ಬದಲಾಯಿಸಿ ಬಿಡ್ತೀವಿ ಅಂತ. ಸೊ ಹಾಗಾಗಿ ಇದು ಸರ್ವಾಧಿಕಾರಿಯ ಒಂದು ಧೋರಣೆಯ ಮುನ್ಸೂಚನೆ ಇದಾಗಿದೆ. ಹಾಗಾಗಿ BJPಗೆ ಈ ಬಾರಿ ಓಟ್ ಹಾಕಬೇಡಿ, ಇದು ಪ್ರಜಾಪ್ರಭುತ್ವ, ಸರ್ವಾಧಿಕಾರಿಯತ್ವ ಅಲ್ಲ ಅನ್ನೋದನ್ನು ಕಾಂಗ್ರೆಸ್ ಈಗ ಅದನ್ನು ಅಸ್ತ್ರವಾಗಿ ಪರಿಣಮಿಸಿಕೊಂಡಿದೆ. ಅದೇ ಈಗ BJPಗೆ ಮುಜುಗರ ಉಂಟು ಮಾಡಿದೆ. ಏನು ಅಂದರೆ, ಕಾಲಕಾಲಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು, ಕಾಲಕಾಲಕ್ಕೆ ಅಮೆಂಡ್ಮೆಂಟ್ಗಳು ಅವೆಲ್ಲವೂ ಕೂಡ ಆಗುತ್ತೆ. BJP ಸರ್ಕಾರದಲ್ಲಿ ಒಂದಷ್ಟು ಕ್ರಾಂತಿಕಾರಿ ಅಮೆಂಡ್ಮೆಂಟ್ಗಳು ಕೂಡ ಆಗಿವೆ. ಆರ್ಟಿಕಲ್ 370 ರದ್ದಾಗಿರೋದು ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತು. ಇನ್ನೂ ಮುಂದೆ ಕಠಿಣ ಕಾನೂನುಗಳು ಕೂಡ ಬರ್ತವೆ. ಆದರೆ ಸಂವಿಧಾನವನ್ನೇ ಬದಲಾಯಿಸಿ ಬಿಡ್ತೀವಿ ಅನ್ನುವಂತಹ ಮಾತಿದೆಯಲ್ಲ, ನಿಜಕ್ಕೂ ಕೂಡ ಇದು ಒಪ್ಪುವಂತೆಲ್ಲ. ಈ ಹಿಂದೆ ಇದೇ ಅನಂತಕುಮಾರ್ ಹೆಗಡೆ ಅವರು ಇದೇ ರೀತಿಯಾಗಿ ಸಂವಿಧಾನವನ್ನು ಬದಲಾಯಿಸುವ ಬಗ್ಗೆ ಮಾತನಾಡಿದರು. ಅದು ಯಾವ ಮಟ್ಟಿಗೆ ಎಫೆಕ್ಟ್ ಆಗಿತ್ತು ಅಂದರೆ, ಚಾಮರಾಜನಗರದಲ್ಲಿ ಒಂದು ಅಮಿತ್ ಶಾ ಅವರ ಒಂದು ಕಾರ್ಯಕ್ರಮ ಇತ್ತು. ಆ ಬಹಿರಂಗ ಕಾರ್ಯಕ್ರಮದಲ್ಲಿಯೇ ದಲಿತರು ಅಮಿತ್ ಶಾ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನೀವು ನಮಗಿರುವಂತಹ ಮೀಸಲಾತಿಯನ್ನು ತೆಗೆದು ಹಾಕ್ತೀರಾ ಅಂತ ಒಂದಷ್ಟು ಕ್ವಶನ್ಗಳು ಅವೆಲ್ಲವನ್ನೂ ಕೂಡ ಕೇಳಿದ್ರು. ಆಗ ಸ್ವತಃ ಕೇಂದ್ರ ಗೃಹ ಸಚಿವರಾಗಿದ್ದಂತಹ ಅಮಿತ್ ಶಾ ಅವರೇ ಮುಜುಗರ ಅನುಭವಿಸುವಾಗಾಯಿತು. ಹಾಗಾಗಿ ಈ ಬಾರಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಬೇಡ ಅನ್ನೋದನ್ನು ಆಲ್ರೆಡಿ ನಿರ್ಧರಿಸಿ ಆಗಿತ್ತು. ಆದರೆ ಯಡಿಯೂರಪ್ಪ ಪ್ರೆಷರ್ ಹಾಕಿದ್ರು, ಟಿಕೆಟ್ ಕೊಡ್ತಾ ಇದ್ರು. ಆದರೆ ಈ ಒಂದು ಸ್ಟೇಟ್ಮೆಂಟ್ನಿಂದಾಗಿ BJP ಹೈಕಮಾಂಡ್ ಈಗ ನಿರ್ಧರಿಸಿ ಆಗಿಬಿಟ್ಟಿದೆ, ಈ ಬಾರಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟನ್ನು ಕೊಡಲೇಬಾರ್ದು ಅಂತ. ಹಾಗಾದರೆ ಅಲ್ಲಿ ಅನಂತಕುಮಾರ್ ಹೆಗಡೆ ಅವರನ್ನು ಬಿಟ್ಟರೆ ಬೇರೆ ಯಾವ ಕ್ಯಾಂಡಿಡೇಟ್ ಇದ್ದಾರೆ ಅನ್ನೋದನ್ನು ಕೂಡ BJP ಈಗ ತುಂಬ ಆಲೋಚನೆ ಮಾಡಿ ಒಂದು ಹೆಸರನ್ನು ಫೈನಲ್ ಮಾಡಿದೆ. ಸೊ 2 ಹೆಸರಿವೆ, ಅದರಲ್ಲಿ ಬಹುತೇಕ ಇವರು ಆಗಬಹುದು ಅನ್ನುವಂತಹ ಮಾತುಗಳು ಈಗ ಹೈಕಮಾಂಡ್ನಿಂದ ಕೇಳಿ ಬರ್ತಾ ಇದೆ. ಮೊದಲನೇ ಹೆಸರು ಯಾವುದು ಅಂದರೆ ಗೋಪಾಲ್ ನಾಗರಕಟ್ಟೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಗೋಪಾಲ್ ಜಿ ಅಂತ ಕರೆಸಿಕೊಳ್ಳುವಂತಹ ಗೋಪಾಲ್ ನಾಗರಕಟ್ಟೆ ಅವರು RSSನ ಮುಖಂಡರು, VHPಯ ಮುಖಂಡರು, ಅದರ ಜೊತೆಗೆ ರಾಮ ಮಂದಿರದ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿಕೊಂಡವರು. RSSನ ನಂಟಿದೆ. ಈ ಸಂಘಟನೆಯಲ್ಲಿ ಅವರು ತುಂಬ ವರ್ಷಗಳಿಂದ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆ ಭಾಗದಲ್ಲಿ ಗೋಪಾಲ್ ನಾಗರಕಟ್ಟೆ ಅವರು ಚಿರಪರಿಚಿತರು ಮತ್ತು ಬಜರಂಗದಳ, ಹಿಂದುತ್ವ ಈ ವಿಚಾರವಾಗಿ ತುಂಬಾ ಹೆಸರು ಮಾಡಿದ್ದಾರೆ. ಸೊ ಮತ್ತು ಸರಳ ಜೀವಿಯೂ ಕೂಡ ಹೌದು. ಹಾಗಾಗಿ ಗೋಪಾಲ್ ನಾಗರಕಟ್ಟೆ ಅವರ ಹೆಸರು ಈಗ ಮುನ್ನೆಲೆಗೆ ಬಂದಿದೆ. ಅದನ್ನು ಬಹುತೇಕವಾಗಿ BJPಯ ಎಲ್ಲ ಹೈಕಮಾಂಡ್ನ ವರಿಷ್ಠರು ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅದು ಚಕ್ರವರ್ತಿ ಸೂಲಿಬೇಲೆ ಅವ್ರದ್ದು. ಚಕ್ರವರ್ತಿ ಸೂಲಿಬೇಲೆ ಅವರು ಈ ಹಿಂದೆಯೂ ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟನ್ನು ಟ್ರೈ ಮಾಡಿದ್ರು, ಆದರೆ ಸಿಕ್ಕಿರಲಿಲ್ಲ. ಈಗ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಆದರೆ ಬಹುತೇಕವಾಗಿ ಗೋಪಾಲ್ ನಾಗರಕಟ್ಟೆ ಅವರಿಗೆ ಈ ಬಾರಿಯ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಅನಂತಕುಮಾರ್ ಹೆಗಡೆ ಅವರು ಮೊನ್ನೆ ಮಾಡಿದಂತಹ ಆ ಒಂದು ಘಟನೆ ಏನಾಗಿದೆಯಲ್ಲ, ಅದು ಕೂಡ BJPಯ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಿದೆ. ಏನು ಅಂದರೆ, ಒಂದು ಕಾರ್ಯಕ್ರಮದಲ್ಲಿ ಚೇರನ್ನು ಎತ್ತಿ ಹಿಡಿದು ಇಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಅಂತ BJPಯ ಹೈಕಮಾಂಡ್ಗೇನೆ ಅವರು ಸವಾಲನ್ನು ಎಸ್ತಿದ್ರು. ಹಾಗಾಗಿ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿರುವಂತಹ BJP ಅಲ್ಲಿ ಅನಂತಕುಮಾರ್ ಹೆಗಡೆ ಅವರ ಆ ಒಂದು ಸೊಕ್ಕನ್ನು ಮುರಿಬೇಕು ಅಂದರೆ ಅಲ್ಲಿ ಗೋಪಾಲ್ ನಾಗರಕಟ್ಟೆ ಅವರನ್ನು
ತಂದು ನಿಲ್ಲಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ. ಬಹುತೇಕವಾಗಿ ಅಂತಿಮವಾಗಿದೆ. ನಾಳೆ ಸಂಜೆಯ ಒಳಗಡೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಗೋಪಾಲ್ ನಾಗರಕಟ್ಟೆ ಅವರನ್ನು ಅಭ್ಯರ್ಥಿಯಾಗಿ ಮಾಡ್ತೀವಿ ಅನ್ನುವಂತಹ ಒಂದು ಅಧಿಕೃತ ಘೋಷಣೆಯೂ ಕೂಡ ಬರಲಿದೆ. ಈ ಒಂದು ಘೋಷಣೆಯಿಂದಾಗಿ ಉತ್ತರ ಕನ್ನಡದ ಜನರ ಮತ್ತು ಉತ್ತರ ಕನ್ನಡದ BJP ಕಾರ್ಯಕರ್ತರ ಒಂದು ಸಂಭ್ರಮಕ್ಕೂ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು. ಇದಿಷ್ಟು ಗೆಳೆಯರೇ ಅನಂತಕುಮಾರ್ ಹೆಗಡೆ ಅವರ ಜಾಗಕ್ಕೆ ಬಂದಿರುವಂತಹ ಅಚ್ಚರಿಯ ಹೆಸರಿನ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.